ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಫೈನ್. ಬನ್ನಿ ಇವತ್ತಿನ ನನ್ನ ಬ್ಲಾಗಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಕರಿಬೇವು ಸೊಪ್ಪು ಚಿಕನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ. ಕರಿಬೇವು ಚಿಕನ್ ಮಾಡ್ತಾ ಇದ್ದೀನಿ. ಕರಿಬೇವು ಚಿಕನ್ಗೆ ಆಗೋಷ್ಟು 2 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು, 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದೆಲ್ಲ ಸೇರಿಕೊಂಡು ಹುರ್ಕೊಬೇಕು ನಾವು. ಫ್ರೈ ಮಾಡ್ಕೊಬೇಕು. ಜೀರಿಗೆ ಹಾಕ್ಬೇಕು, ಸೋಂಪು ಹಾಕಬೇಕು, ಚೆನ್ನಾಗಿ ಹುರ್ಕೊಬೇಕು ಕೆಂಪು ಅಂತ. ಚೆನ್ನಾಗಿ ಹುರ್ಕೊಬೇಕು. ಇದು ಪೌಡ್ರ್ ಆಗಬೇಕು. ಆ ಥರ ಹುರ್ಕೊಬೇಕು ಕರಿಬೇವಿನ ಸೊಪ್ಪು ಎಲ್ಲನೂ. ಇದು ನಾನು ಮಾಡ್ತಾ ಇರೋದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಮಾಡ್ಕೊಬೇಕು. ನೋಡಿರಿ, ಕರಿಬೇವಿನ ಸೊಪ್ಪೆಲ್ಲ ಈ ಥರ ಆಗಬೇಕು, ಪುಡಿ ಆಗಬೇಕು. ಅಲ್ಲೇ ಆ ಥರ ಹುರ್ಕೊಬೇಕು ಕರಿಬೇವಿನ ಸೊಪ್ಪು. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದು ಬೋನ್ಲೆಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಾಗೆ ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ಗೆ 100 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸಣ್ಣ ಈರುಳ್ಳಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ದೊಡ್ಡ ಈರುಳ್ಳಿನೇ ತೊಗೊಂಡಿದ್ದೀನಿ. 1 ಕಪ್ಪು ಹಾಕಿದ್ದೀನಿ, ಅಂದರೆ 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬಾಡ್ದಂಗೆ ಚೆನ್ನಾಗಿ ಕೆಂಪಗಾಗಬೇಕು ಈರುಳ್ಳಿ ಎಣ್ಣೆನಲ್ಲಿ. ಈ ಥರ ಕೆಂಪಗಾಗಿರಬೇಕು. ಕೆಂಪಗಾದ್ಮೇಲೆ ಒಂದು 3 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಹಸಿ ವಾಸನೆ ಹೋಗೋಗಂಟ ಫ್ರೈ ಮಾಡಬೇಕು. ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಬಾರ್ದು, ಕಲರು ಚೇಂಜ್ ಆಗಿಬಿಡುತ್ತೆ. ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅರ್ಧ kgಗೆ 2 ಸಾಕು. ಚಿಲ್ಲಿ ಪೌಡ್ರೆಲ್ಲ ಹಾಕ್ಬಾರ್ದು. ಇವಾಗ ಈ ಪೌಡ್ರ್ ಮಾಡಿರೋದು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು 1 ಹಿಡಿ, 2 ಸ್ಪೂನು ಕಾಳು ಮೆಣಸು, 1 ಸ್ಪೂನು ಸೋಂಪು, 1 ಸ್ಪೂನು ಜೀರಿಗೆ. ಇದೆಲ್ಲ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಈಗ ಇದು
ಇದೆಲ್ಲ ಸ್ವಲ್ಪ ರೆಡಿ ಆಗಿದೆ. ಚಿಕನ್ ಹಾಕ್ತಾ ಇದ್ದೀನಿ. ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಇದು. ಉಪ್ಪು ಹಾಕ್ತಾ ಇದ್ದೀನಿ. ಫಸ್ಟೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಚಿಕನ್ಗೆ ಉಪ್ಪು ಹಾಕಿ ನಾನು ನೆನೆಸಿಟ್ಟಿದ್ದೆ. ಇವಾಗ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಅರ್ಧ ಕೆಜಿಗೆ 1 ಗ್ಲಾಸ್ ನೀರು ಹಾಕಿದ್ರೆ ಅದು ಬೇಯೋಷ್ಟು. ಟೊಮಾಟೊ ಏನು ಹಾಕ್ಬಾರ್ದು, ಟೊಮಾಟೊ ಎಲ್ಲ ಹಾಕ್ಬಾರ್ದು. ಚಿಲ್ಲಿ ಪೌಡ್ರು, ಟೊಮಾಟೊ ಇದೆಲ್ಲ ಹಾಕಲೇಬಾರ್ದು. ಇದಕ್ಕೆ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿರಿ, 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅಷ್ಟೇ ಸಾಕು. ಕರೆಕ್ಟಾಗಿ ಅದು ಬೇಯುತ್ತೆ ಚಿಕನ್ನು. 1 ಗ್ಲಾಸ್ ನೀರೇ ಸಾಕು ಇದಕ್ಕೆ. ಸ್ವಲ್ಪ ಬೇಯಬೇಕು ಇದು. ಇನ್ನೂ ಸ್ವಲ್ಪ ಬೇಯಬೇಕಿದು. ಅದು ಬೇಯೋದಕ್ಕೆ ಮೊದಲು 3/4 ಭಾಗ ಬೆಂದೈತೆ, ಇನ್ನು 1/4 ಭಾಗ ಇದೆ. ಅಷ್ಟರಲ್ಲಿ ಒಂದು 4 ಲವಂಗ, ಸ್ವಲ್ಪ ಚಕ್ಕೆ, ಒಂದು 3 ಏಲಕ್ಕಿ, ಸ್ವಲ್ಪ ಪಲಾವ್ ಎಲೆ, ಆಮೇಲೆ ಸ್ವಲ್ಪ ಹೂವು, ಅನಾನಸ್ ಹೂವು. ಇದನ್ನು ಇವಾಗ ಹಾಕಿ ಕೆಡಿಸ್ಕೊಬೇಕು. ಹುರಿದು ಹಾಕಿರೋದು ಇದು. ಸ್ವಲ್ಪ ಫ್ರೈ ಮಾಡಿ ಇದನ್ನು ಪೌಡ್ರ್ ಮಾಡಿ ಹಾಕಿದ್ದೀನಿ. ಇದು ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು. ಒಂಚೂರು ಪುದೀನ ಹಾಕ್ತಿದ್ದೀನಿ. ನೋಡಿರಿ, ಈ ಥರ ಎತ್ಕೊಂಡು ಒಂಚೂರು ಪುದೀನ ಮತ್ತು ಒಂಚೂರು ಕೊತ್ತಂಬರಿ ಅಷ್ಟೇ. ಇದು ಚಪಾತಿಗೆ, ಪೂರಿಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು. ಆಗಿದೆ ಇದು. ಈಗ ಇದು ರೆಡಿಯಾಗಿದೆ. ಬೌಲ್ಗೆ ಹಾಕಿದ್ದೀನಿ. ಚಪಾತಿಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮನ್ನು ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.